ನಮ್ಮಿಬ್ಬರ ನಡುವೆ ಸ್ನೇಹ ಬಂಧ ಅತ್ಯಂತ ಗಾಢವಾಗಿತ್ತು. ಅವರ ಪುಸ್ತಕ ಪ್ರಕಟಣೆ, ಅವರ ಪರಿಚಯ, ಅವರ ಒಂದು ಸಾಹಿತ್ಯಿಕ ಬಾಂಧವ್ಯ ನನ್ನ ವಿಚಾರಧಾರೆಗೂ ಹೊಂದಿಕೊಂಡಿದ್ದರಿಂದ ಅವರೊಡನೆ ಆತ್ಮೀಯ ಸ್ನೇಹಿತನಾಗುವ ಒಂದು ಅವಕಾಶ ಒದಗಿ ಬಂತು. ನಮಸ್ಕಾರ. ನಾನು ಜೈತೀರ್ ಜಾಗೀರ್ದಾರ್, ನಿವೃತ್ತ ಗ್ರಾಮೀಣ ಬ್ಯಾಂಕ್ ಅಧಿಕಾರಿ, ಧಾರವಾಡ. ಇಂದು ನನ್ನ ಹಿರಿಯ ಸನ್ಮಿತ್ರ ಡಾಕ್ಟರ್ ರಮಾಕಾಂತ್ ಜೋಶಿಯವರ ಪ್ರಥಮ ಪುಣ್ಯತಿಥಿ. ಈ ಸಂದರ್ಭದಲ್ಲಿ ಅವರ ಬಹುಕಾಲದ ಒಡನಾಡಿಯಾದ ನಾನು ಅವರ ಬಗ್ಗೆ ನನ್ನ ವೈಯಕ್ತಿಕ ಚಿಂತನೆಗಳನ್ನು, ಅವರ ಸಾಮಾಜಿಕ ಮತ್ತು ಸಾಹಿತ್ಯಿಕ ಕೊಡುಗೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸ್ತಾ ಇದ್ದೇನೆ. ನಾನು ಮೊದಲ ಬಾರಿಗೆ ರಮಾಕಾಂತ್ ಜೋಶಿಯವ್ರನ್ನ ಭೇಟಿಯಾದದ್ದು ಆಕಸ್ಮಿಕ. ನಾನು BA ಮುಗಿಸಿ MA ಪದವಿಗಾಗಿ ನಾಗ್ಪುರಕ್ಕೆ ಹೋಗಬೇಕಾಗಿತ್ತು. ಆಗ ನನ್ನ ಸನ್ಮಿತ್ರರಾದ ಪರ್ವತೀಕರ್ ಬಂಧುಗಳು ನನಗೆ ಸಂಗಾತಿಯಾಗಿ, ನಿನಗೆ ಮುಂಬೈಯವರೆಗೆ ಬರಲು ಒಬ್ಬ ಸ್ನೇಹಿತರು ಸಿಕ್ಕಿದ್ದಾರೆ, ಅವ್ರನ್ನ ಭೇಟಿ ಮಾಡಿಸುತ್ತೇನೆ, ಗ್ರಂಥಮಾಲೆಯ ಅಟ್ಟಕ್ಕೆ ಬನ್ನಿ ಅಂತ ನನಗೆ ಸೂಚಿಸಿದರು. ಆ ನಿಮಿತ್ತ ಅವ್ರನ್ನ ಭೇಟಿಯಾದೆ. ಏನಕ್ಕಿನ ಪ್ರಕಾರೇಣ ನಾನು ಒಂದು ಆತಂಕದ ಸ್ಥಿತಿಯಲ್ಲಿ ಇದ್ದಾಗ, ಅಂದರೆ ನಮ್ಮ ಅಕ್ಕನ ಮದುವೆಯಾದ ಮರುದಿವಸವೇ ನಾನು ನಾಗ್ಪುರಕ್ಕೆ ಹೊರಡಬೇಕಾದ ಒಂದು ಆತಂಕದ ಕ್ಷಣ. ನನ್ನ ಉದ್ವೇಗ, ನನ್ನ ಒಂದು ಟೆನ್ಷನ್ ಅರ್ಥ ಮಾಡಿಕೊಂಡು ರಮಾಕಾಂತ್ ಜೋಶಿಯವರು ನನ್ನ ಹಿರಿಯಣ್ಣನಂತೆ, ನಾನು ಮುಂಬೈಯವರೆಗೆ ಬರುತ್ತೇನೆ, ನಂತರ ನಿನಗೆ ನಾಗ್ಪುರವರೆಗೂ ಕೂಡ ಇನ್ನೊಬ್ಬ ಸನ್ಮಿತ್ರರು ಧಾರವಾಡದವರೇ ನರಸಿಂಹ ದುರ್ಗ್ ಎಂಬವರು ಅಲ್ಲಿಯ ಯೂನಿವರ್ಸಿಟಿಯಲ್ಲಿ ಜಿಯಾಲಜಿಸ್ಟಾಗಿ ಕೆಲಸ ಮಾಡ್ತಿರುವರು, ನಿನಗೆ ಸಂಗಾತಿ ಆಗುತ್ತಾರೆ ಅಂಥೇಳಿ ನನಗೆ ಒಂದು ಅಭಯ ಹಸ್ತ ನೀಡಿದ್ದರಿಂದ ಅಂದು ನಾವೆಲ್ಲರೂ ನಿರಾಂತಕವಾಗಿ ಮುಂಬೈಯವರೆಗೆ ಹೋದೆವು. ಅಲ್ಲಿ ಒಂದು ದಿವಸ ಮುಂಬೈಯಲ್ಲಿ ನನಗೆ ಎಲ್ಲ ಸ್ಥಳಗಳನ್ನು ತೋರಿಸಿ ಮರುದಿವಸ ನನ್ನ ನಾಗ್ಪುರಕ್ಕೆ ಬೀಳ್ಕೊಟ್ಟು ತಾವು ಆನಂದದ ಗುಜರಾತ್ ವಿಶ್ವವಿದ್ಯಾಲಯಕ್ಕೆ ಶ್ರೀ ಕೀರ್ತನಾಥ್ ಕುರ್ತಕೋಟಿಯವರ ವಿದ್ಯಾರ್ಥಿಯಾಗಿ MA ಪದವಿಗೆ ಹೋದರು. ಅಂದಿನ ನಮ್ಮ ಸ್ನೇಹ ತಂತು ಇಂದಿನವರೆಗೂ, ಅವರ ಕೊನೆಯ ಕ್ಷಣದವರೆಗೂ ನಿರಾತಂಕವಾಗಿ ಮತ್ತು ಬಿಡಿಸಲಾರದ ಕಗ್ಗಂಟಿನಂತೆ ನಮ್ಮಿಬ್ಬರ ನಡುವೆ ಸ್ನೇಹ ಬಂಧ ಅತ್ಯಂತ ಆತ್ಮೀಯವಾಗಿ ಕೊನೆಯವರೆಗೂ ಉಳಿದುಕೊಂಡು ಬಿಟ್ಟಿದೆ. ಇದು ನನ್ನ ಜನ್ಮದ ಸುಕೃತ ಅಂತ ತಿಳಿದುಕೊಂಡು ಅವರ ತಮ್ಮ ಕೊಡುಗೆಯನ್ನು, ಸಂಕ್ಷಿಪ್ತ ಅವರ ಕಾಣಿಕೆಯನ್ನು ತಮ್ಮೊಂದಿಗೆ ಇನ್ನಷ್ಟು ಹಂಚಿಕೊಳ್ಳ ಬಯಸ್ತೇನೆ. ನಮಸ್ಕಾರ. ನಾನು ಮನೋರಗ್ರಂಥಮಾಲೆ ಅಟ್ಟಮಾಲೆ ಏರಿದ್ದು 1967 ಮತ್ತು 69 ಮಧ್ಯೆ MA ಮುಗಿದ ಮೇಲೆ. ಆವಾಗ ನಮ್ಮಿಬ್ಬರ ನಡುವೆ ಸ್ನೇಹ ಬಂಧ ಅತ್ಯಂತ ಗಾಢವಾಗಿತ್ತು. ಅವರ ಪುಸ್ತಕ ಪ್ರಕಟಣೆ, ಅವರ ಪರಿಚಯ, ಅವರ ಒಂದು ಸಾಹಿತ್ಯಿಕ ಬಾಂಧವ್ಯ ನನ್ನ ವಿಚಾರಧಾರೆಗೂ ಹೊಂದಿಕೊಂಡಿದ್ದರಿಂದ ಅವರೊಡನೆ ಆತ್ಮೀಯ ಸ್ನೇಹಿತನಾಗುವ ಒಂದು ಅವಕಾಶ ಒದಗಿ ಬಂತು. ಮನೋರಗ್ರಂಥಮಾಲೆ ಬಗ್ಗೆ ಹೇಳಬೇಕಂತಂದರೆ, ಈಗ 93 ವರ್ಷಗಳ ಕಳೆದಿರುವ ಮನೋರಗ್ರಂಥಮಾಲೆ ಶತಮಾನದತ್ತ ಹೆಜ್ಜೆ ಇಡುತ್ತಿರುವ ಒಂದು ಹಿರಿಯ ರಂಗ ಸಂಸ್ಥೆ ಎನಿಸಿದೆ. ಅದಕ್ಕೆ ವರಕವಿ ಬೇಂದ್ರೆಯವರ ಗೆಳೆಯರ ಗುಂಪಿನಿಂದ ಪ್ರೇರಣೆ ಸಿಕ್ಕು 1933 ಆಗಸ್ಟ್ 15 ಅಂದರೆ ಮಹರ್ಷಿ ಅರವಿಂದರ ಜನ್ಮದಿನ, ಅಂತಹ ಶುಭ ಸಂದರ್ಭದಲ್ಲಿ ಮನೋರಗ್ರಂಥಮಾಲೆ ಹುಟ್ಟಿಕೊಂಡಿದ್ದು. ಇದಕ್ಕೆ ಆ ಹೆಸರಿಟ್ಟವರು ಚಂಬಾ ಜೋಶಿ ಮತ್ತು ಆನಂದ ಕಂದ ಬೆಟಗೆರೆ ಕೃಷ್ಣ ಶರ್ಮ ಅವರು. ನಿಜವಾಗಿಯೂ 1-2 ವರ್ಷಗಳಲ್ಲಿ 3 ಜನ ಸೇರಿ ಇದನ್ನು ಪ್ರಾರಂಭಿಸಿ ಮುಂದುವರಿಸಿಕೊಂಡು ಹೋಗೋ ವಿಚಾರ ಇಟ್ಟುಕೊಂಡಿದ್ದರೂ, ವಾಸ್ತವಿಕವಾಗಿ ಆರ್ಥಿಕ ದೃಷ್ಟಿಯಿಂದ ಇವರಿಗೆ ಆ ಸಂಸ್ಥೆಯ ಮೂಲಕ 3 ಜನರ ಕುಟುಂಬದ ಹಣಕಾಸಿನ ನಿರ್ವಹಣೆಯನ್ನು ಮಾಡಲು ಅಸಾಧ್ಯ ಎನಿಸಿದ್ದರಿಂದ ಅದನ್ನು ಇಬ್ಬರು ಬಿಟ್ಟು ಒಬ್ಬರು ಮುಂದುವರಿಸಿಕೊಂಡು ಹೋಗಬೇಕಂತ ನಿರ್ಧರಿಸಿದರು. ಆ ನಿಮಿತ್ತ ಇತರ ಸಾಹಿತ್ಯ ಮಿತ್ರರಾದ ಶ್ರೀ ಬೆಟಗೆರೆ ಕೃಷ್ಣ ಶರ್ಮ, ಶ್ರೀ ಗೋವಿಂದ ಚುಳುಕಿಯವರು GB ಜೋಶಿ ಅವರೊಂದಿಗಿದ್ದ ಈ 3 ಜನರ ಸಂಪರ್ಕವನ್ನು ಅವರಿಬ್ಬರು ಹಿಂದೆ ಸರಿದುಕೊಂಡರು. ಆದರೆ ಶ್ರೀ GB ಜೋಶಿಯವರು, ಅಂದರೆ ರಮಾಕಾಂತ್ ಜೋಶಿಯವರ ತಂದೆ, ಛಲಬೀಡದ ತ್ರಿವಿಕ್ರಮನಂತೆ ಗ್ರಂಥಮಾಲೆಯನ್ನು ಒಬ್ಬರೇ ಮುಂದುವರಿಸಿಕೊಂಡು ಹೋಗೋದಾಗಿ ನಿರ್ಧರಿಸಿ ತಾವೇ ಕೈಗೆತ್ತಿಕೊಂಡರು. ಅಂದಿನ ಕಾಲದಲ್ಲಿ ಮರಾಠಿ ಪ್ರಭಾವ ಇರುವ ಉತ್ತರ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಅಷ್ಟೊಂದು ಮಹತ್ವ ಇರಲಿಲ್ಲ. ಅಂತೂ ಮರಾಠಿ ಮಾತನಾಡುವವರೇ ಸುಸಂಸ್ಕೃತರು, ಕನ್ನಡ ಮಾತನಾಡುವವರು ಒಂದು ದೇಶಿ ಜನ, ಒರಟು ಜನ ಎಂಬ ಭಾವನೆ ಇಡೀ ಈ ಉತ್ತರ ಕರ್ನಾಟಕದ ಈ ಭಾಗದಲ್ಲಿ ಬೆಳೆದು ಬಂದಿತ್ತು. ಕಾರಣ ಏನಂತಂದರೆ, ಇದು ಪೇಶ್ವಾಯಿ ಸಂಸ್ಥಾನದ ಒಂದು ಸಾಮಂತ ರಾಜ್ಯ ಅಥವಾ ಸಾಮಂತ ಪ್ರದೇಶ ಆಗಿದ್ದರಿಂದ ಅವರು ಮರಾಠಿಯ ಬಗ್ಗೆ ಒಂದು ವಿಶೇಷ ಒಂದು ಉತ್ಕಟ ಅಭಿಮಾನವನ್ನು ಮೂಡಿಸಿಬಿಟ್ಟಿದ್ದರು. ಆ ಕಾಲದಲ್ಲಿ ಗ್ರಂಥಮಾಲೆಯ GB ಜೋಶಿಯವರು ಕರ್ನಾಟಕದ ಏಕೀಕರಣಕ್ಕಾಗಿ ಆಗಲಿ ಮತ್ತು ಭಾಷೆಯ ಅಭಿವೃದ್ಧಿಗಾಗಲಿ ಮನೋಹರ ಗ್ರಂಥಮಾಲೆಯ ಮೂಲಕ ಸಲ್ಲಿಸಿದ ಅನುಪಮ ಅಪರಿಮಿತ ಸೇವೆಯನ್ನು ಇಂದಿಗೂ ನಾವು ನೆನಪಿಡುವಂಥದ್ದು ಅಂತ ಹೇಳ್ಬೋದು. ಅವರು ಪ್ರಕಟಣೆ ಕಾರ್ಯದೊಂದಿಗೆ ಮನೆ ಮನೆಗೂ ಅಡ್ಡಾಡಿ ಚಂದಾದಾರನ್ನು ಮಾಡಿಕೊಂಡು ಗಳಗನಾಥರಂತೆ ಮನೆ ಮನೆಗೆ ಪುಸ್ತಕ ಹಂಚಿದರು.
ಬರೀ ಪುಸ್ತಕ ಪ್ರಿಂಟ್ ಮಾಡಿ ಬರೀ ಅದನ್ನು ಮಾರಾಟ ಮಾಡೋದ್ರ ಬಗ್ಗೆ ಇಚ್ಛೆಗಿಂತ ಪ್ರತಿ ಮನೆಯಲ್ಲೂ ಪುಸ್ತಕಗಳನ್ನು ಓದಬೇಕು, ಅದನ್ನು ಅಭ್ಯಾಸ ಮಾಡಬೇಕು ಎಂಬ ದೃಷ್ಟಿಯಿಂದ ನನಗೆ ನೆನಪಿದ ಮಟ್ಟಿಗೆ ನಾನು ಅವ್ರನ್ನ ನಿಕಟವಾಗಿ ಬೆಳೆದ್ದರಿಂದ 3-4 ವರ್ಷ ಅವರು ಚಂದಾಹರಣನೇ ಕೇಳುತ್ತಿರಲಿಲ್ಲ. ಅವರಾಗೆ ತಿಳಿದುಕೊಡಬೇಕು. ಮನೆಗೆ ಹೋದಾಗ ಈ ಪುಸ್ತಕ ಓದು, ಆಮೇಲೆ ನೀವು ದುಡ್ಡು ಕೊಡಿ ಅಂತ ಅನ್ನುವಂಥ ಮಾತುಗಳನ್ನು ನಾನು ಅವ್ರು ಬಾಗಲಕೋಟೆಗೆ ಬಂದಾಗೂ ಕೇಳಿದ್ದೀನಿ, ವಿಜಾಪುರ ಗದಗಗಳಿಗೆ ಹೋದಾಗೂ ಅವ್ರ ಜೊತೆ ಹೋಗಿದ್ದೀನಿ, ಕೇಳಿದ್ದೇನೆ. ಈ ನಿಕಟ ಬಾಂಧವ್ಯದಿಂದ ಗ್ರಂಥಮಾಲೆಯ ನನ್ನ ಜೀವನದಲ್ಲಿ ಮತ್ತು ನನಗೆ ಒಂದು ಪ್ರೇರಣೀಯ ಸ್ಥಳ ಅಂತ ಅನ್ನುವಂಥ ರಮಾಕಾಂತ್ ಜೋಶಿಯವರು ಕೂಡ ನನಗೆ ಹಿರಿಯಣ್ಣನಂತೆ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ನನಗೆ ಮಾರ್ಗದರ್ಶಿಯಾಗಿ ಕೆಲಸ ಮಾಡಿದವರು. ಅವರನ್ನು ನೆನೆಸುವುದೇ ಒಂದು ಪರಮ ಆದ್ಯ ಕರ್ತವ್ಯ ಎಂಬ ದೃಷ್ಟಿಯಿಂದ ಮತ್ತು ವಿಶೇಷವಾಗಿ ಅವರ ಇತರ ಕೊಡುಗೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸ್ತೇನೆ. ಆಗ 1950ರವರೆಗೆ 33ರಿಂದ 50ರವರೆಗೆ ಜಿ ವಿ ಜೋಶಿಯವರು ಏಕಮೇವಾದ್ವಿತೀಯರಾಗಿ ಗ್ರಂಥಮಾಲೆಯ ನಿರ್ವಹಣೆಯನ್ನು ಹೊತ್ತುಕೊಂಡು ಕೆಲಸ ಮಾಡಿದರು. ಅಷ್ಟೊತ್ತಿಗೆ 14-15 ವರ್ಷ ದಾಟಿದ ಹಿರಿಯ ಮಗ ಶ್ರೀ ರಮಾಕಾಂತ್ ಜೋಶಿಯವರು ಇದು ಅಭ್ಯಾಸ ಮಾಡುತ್ತಾ, ಅಂದರೆ ಬಾಗಲಕೋಟೆಯಲ್ಲಿ ಹೈಸ್ಕೂಲ್ ಅಭ್ಯಾಸ, ಇನ್ನೊಂದು ಕಡೆ ಡಿಪ್ಲೊಮಾ ಅಭ್ಯಾಸ, ಹೀಗೆ ಅಭ್ಯಾಸಕ್ಕಿಂತ ಹೆಚ್ಚು ಗ್ರಂಥಮಾಲೆಯ ಒಂದು ಕೊಡುಗೆಗೆ ಅವರು ಪ್ರಥಮ ಆದ್ಯತೆ ನೀಡಿದ್ದರಿಂದ ಇದರ ಅಭ್ಯಾಸದ ಬಗ್ಗೆಯೂ ಹೆಚ್ಚಿನ ಗಮನ ಕೊಡಲಿಕ್ಕಾಗದಿದ್ದರೂ ಅವರು ಗ್ರಂಥಮಾಲೆಗೆ ಸಂಗಾತಿಯಾಗಿ ಸಹಕಾರಿಯಾಗಿ ಜಿ ಬಿ ಜೋಶಿಯವರೊಡನೆ ಕೈಗೂಡಿಸಿಕೊಂಡರು. ಮತ್ತು 50ರ ದಶಕದಲ್ಲಿ ಮನೋಹರ ಗ್ರಂಥಮಾಲೆಯ ರಜತ ಮಹೋತ್ಸವ ಸಂದರ್ಭದಲ್ಲಿ ನಡೆದು ಬಂದ ದಾರಿ ಎಂಬ ಸಂಪುಟವನ್ನು ಹೊರತಂದಾಗ ಅದರ ಪ್ರಕಟಣೆ, ಅದರ ಪ್ರಿಂಟಿನ ಜವಾಬ್ದಾರಿ ಮತ್ತು ಚಂದಾದಾರರಿಂದ ಹಣ ಸಂಗ್ರಹ ಕಾರ್ಯ ಇವೆಲ್ಲಕ್ಕೂ ಮುಂಬೈ, ಪುಣೆ, ಗದಗ್, ಬಿಜಾಪುರ ಮುಂತಾದ ಪ್ರಮುಖ ಕೇಂದ್ರಗಳಲ್ಲಿ ಪ್ರಚಾರ ಮಾಡಿ ತಂದೆಯವರೊಂದಿಗೆ ಕೈ ಜೋಡಿಸಿ ಸಮಗ್ರ ಸಂಪುಟಗಳಿಗೆ ಧನ ಸಹಾಯವ ಅಥವಾ ಧನದ ಒಂದು ಕಾಣಿಕೆ ಬೇಡಿಕೆ ಆಗಲಿ ಅವರನ್ನು ಸಂಗ್ರಹ ಮಾಡಲಿಕ್ಕೆ ಅವರು ಕೈ ಜೋಡಿಸಿದ್ದರಿಂದ ಅತ್ಯಂತ ಅದ್ಭುತವಾದ ಯುಗಧರ್ಮ ಹಾಗೂ ಸಾಹಿತ್ಯ ದರ್ಶನ ಎಂಬ ಕೃತಿ ಮತ್ತು ನಡೆದು ಬಂದದಾರ ಸಂಪುಟಗಳು ಕನ್ನಡ ಸಾಹಿತ್ಯದ ಮೈಲುಗಲ್ಲು ಎನಿಸಿದ್ದಾವೆ. ಅದು ನವೋದಯ ಸಾಹಿತ್ಯದ ಕಾಲದಲ್ಲಿ ಈ ನಡೆದು ಬಂದದಾರಿ 3 ಸಂಪುಟಗಳಲ್ಲಿ ಇಡೀ ಆಧುನಿಕ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳ ಕಾದಂಬರಿ, ನಾಟಕ, ಸಾಹಿತ್ಯ, ವಿಮರ್ಶೆ ಮತ್ತು ಸಂಶೋಧನಾ ಗ್ರಂಥಗಳು ಇವೆಲ್ಲವುಗಳ ಸಮೀಕ್ಷೆ ಅಲ್ಲದೆ ಒಂದು ಇವರೊಂದಿಗೆ ಕೈ ಜೋಡಿಸಿದ ಬೇಂದ್ರೆಯವರ ಮಾನಸ ಪುತ್ರರಾದ ಶ್ರೀ ಕೀರ್ತಿನಾಥ ಕುರ್ತಕೋಟಿಯವರು ಅನಧಿಕೃತವಾಗಿ ಅದಕ್ಕೆ ಸಂಪಾದನದ ಜವಾಬ್ದಾರಿ ತೆಗೆದುಕೊಂಡರು. ಅಂದರೆ ದೂರದ ಆನಂದದ ಗುಜರಾತದಲ್ಲಿ ಇದ್ದರೂ ಕೂಡ ಅವರು ತಮ್ಮ ಅಭ್ಯಾಸದ ಬಲದಿಂದ, ಸ್ಮರಣೆಯ ಬಲದಿಂದ ಈ ನಡೆದು ಬಂದಾರಿ ಸಂಪುಟಗಳಿಗೆ ಮುನ್ನುಡಿಯ ರೂಪದಲ್ಲಿ ಯುಗಧರ್ಮ ಹಾಗೂ ಸಾಹಿತ್ಯ ದರ್ಶನ ಎಂಬ ಕೃತಿಯನ್ನು ತಂದರು. ಇದು ಸಾಹಿತ್ಯದ ಲೋಕದಲ್ಲಿ ಒಂದು ಮೈಲುಗಲ್ಲು ಎನಿಸಿತು, ವಿಮರ್ಶಾ ಲೋಕಕ್ಕೆ ಒಂದು ಹೊಸ ಕೊಡುಗೆಯನ್ನೇ ನೀಡಿತು ಅಂತ ಹೇಳಬಹುದು. ಅವರೇ ಶ್ರೀ ಕೀರ್ತಿನಾಥ ಕುರ್ತಕೋಟಿಯವರಿಗೆ ಗ್ರಂಥಮಾಲೆಯ ಸಂಪಾದನಾ ಜವಾಬ್ದಾರಿ ಹೊತ್ತಿಸಿದರು. ನಂತರ ರಮಾಕಾಂತ್ ಜೋಶಿಯವರು 1969-70ರಲ್ಲಿ MA ಮುಗಿಸ್ಕೊಂಡು, ಅದು ಕೀರ್ತಿನಾಥ ಕುರ್ತಕೋಟಿಯವರ ಮಾರ್ಗದರ್ಶನದಲ್ಲಿ MA ಮುಗಿಸ್ಕೊಂಡು ವಾಪಸ್ ಧಾರವಾಡಕ್ಕೆ ಬಂದರು. ಧಾರವಾಡಕ್ಕೆ ಬಂದರೂ ಕೂಡ ಅವರ ಆದ್ಯತೆ ಮನೋಹರ ಗ್ರಂಥಮಾಲೆಯ ಜವಾಬ್ದಾರಿ. ಅದರೊಡನೆ MA ಪಾಸ್ ಆಗಿದ್ದರಿಂದ ನೌಕರಿ ಮಾಡಬಹುದು, ಪ್ರಯತ್ನ ಮಾಡಬಹುದು, ಧಾರವಾಡದಲ್ಲಿ ಸಿಕ್ಕರೆ ಮಾತ್ರ ಮಾಡುತ್ತೇನೆ, ಇಲ್ಲಿದ್ದರೆ ನಾನು ಗ್ರಂಥಮಾಲೆಯ ಜವಾಬ್ದಾರಿಯನ್ನು ಪೂರ್ಣವಾಗಿ ನಿರ್ವಹಿಸಿಕೊಳ್ಳುತ್ತೇನೆ ಎಂದರು. ಅದಾಗಲೇ ಜಿ ಬಿ ಅವರು 70ರ ಗಡಿ ದಾಟಿದ್ದರೂ ಅವರು ತಾವೇ ಸ್ವತಃ ಮಣಿಪಾಲಕ್ಕೆ ಹೋಗಿ ಪ್ರಿಂಟ್ ಮಾಡಿಸ್ಕೊಂಬರೋದು ಮತ್ತು ಪುಸ್ತಕ ಪ್ರಕಟಣೆ ಹಂಚಿಕೆಯ ಜವಾಬ್ದಾರಿಯನ್ನು ಇನ್ನೊಬ್ಬ ಮಗ ದಿವಂಗತ ಗೋಪಾಲ್ ಜೋಶಿ ಅವರಿಗೆ ವಹಿಸಿ ಅವರೇ ಜವಾಬ್ದಾರಿ ನೋಡ್ಕೊಳ್ತಾ ಇದ್ದರು. ರಮಾಕಾಂತ್ ಜೋಶಿಯವರು ಇಲ್ಲಿ ಬಂದ ಮೇಲೆ ಒಂದು ಏನಿಕೆನ ಪ್ರಕಾರಣ ಅಥವಾ ಸುಯೋಗ ಎಂಬಂತೆ ಕಿಟ್ಲ್ ಕಾಲೇಜಿನಲ್ಲಿ ಅವರಿಗೆ ಇಂಗ್ಲೀಷ್ ಪ್ರಾಧ್ಯಾಪಕ ಹುದ್ದೆ ದೊರೆಯಿತು. ಅದಕ್ಕೆ ಅವರ ಹಿರಿಯರ ಸಹಕಾರ, ಮಾರ್ಗದರ್ಶನ ಮತ್ತು ಜಿ ವಿ ಜೋಶಿಯವರ ಉತ್ತಮ ಸಂಪರ್ಕದಿಂದ ಕಿಟ್ಲ್ ಕಾಲೇಜಿನಲ್ಲಿ ಅವರಿಗೆ ಈ ಪ್ರಾಧ್ಯಾಪಕ ಹುದ್ದೆ ದೊರೆಯಿತು. ಅವರು ಎರಡೂ ಕಡೆ ತಮ್ಮ ಕಾಣಿಕೆಯನ್ನು, ಅಂದರೆ ಪ್ರಾಧ್ಯಾಪಕನ ಜವಾಬ್ದಾರಿ ಮತ್ತು ಮನೋಹರ ಗ್ರಂಥಮಾಲೆಯ ಒಂದು ದಿನನಿತ್ಯ ವ್ಯವಹಾರಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಆ ದೃಷ್ಟಿಯಿಂದ ಈ ಕಿಟ್ಲ್ ಕಾಲೇಜಿನ ಪ್ರಾಧ್ಯಾಪಕ ಹುದ್ದೆ 30 ವರ್ಷಗಳು ಮಾಡಿದರೆ ಪ್ರಾರಂಭಿಕ ಹಂತದಲ್ಲಿ ಇದಕ್ಕೊಂದು ಮಹತ್ವದ ಗಟ್ಟಿನಲ್ಲಿ ನೆನಪಿಸುವ ದೃಷ್ಟಿಯಿಂದ ಕಿಟ್ಲ್ ಕಾಲೇಜಿನ ಅಧ್ಯಾಪಕ ವೃತ್ತಿಯೊಂದಿಗೆ ಗ್ರಂಥಮಾಲೆಗಾಗಿ ಒಂದು ಸ್ವಂತ ಪ್ರೆಸ್ ತೆಗೆದುಕೊಂಡರು, ಗ್ರಂಥ ಮುದ್ರಣ ಅಂಥೇಳಿ. ತಾವೇ ಸ್ವತಃ ದುಡ್ಡು ಹಾಕಿ ಮನೆ ಹತ್ತಿರನೇ ಅವ್ರ ತಮ್ಮನಿಗೆ ಆ ಜವಾಬ್ದಾರಿ ವಹಿಸಿಕೊಟ್ಟು ಅದಕ್ಕೊಂದು ಸ್ವಂತ ನೆಲೆ ಬೇಕು, ತಮ್ಮ ಪುಸ್ತಕಗಳನ್ನು ತಾವೇ ಸಮಯಾನುಸಾರ ಅಂದರೆ ಉಚಿತ ಸಮಯದಲ್ಲಿ ಮಾಡಲಿಕ್ಕಾಗ್ತದೆ ಅಂಥೇಳಿ ಅದನ್ನೂ ಸಾಹಸ ಮಾಡಿದರು. ಏನಿಕಿನ ಪ್ರಕರಣ ಅದು
ಯಾವಾಗ ಕಂಪ್ಯೂಟರ್ ಯುಗ ಅಂದರೆ ಈಗೇನು ಆಫ್ಸೆಟ್ ಪ್ರಿಂಟಿಂಗ್ ಬಂದ ಮೇಲೆ ಆ ಲೆಟರ್ ಪ್ರೆಸ್ ಅಂತಾರಲ್ಲ, ಆ ಗ್ರಂಥ ಮುದ್ರಣದ ಒಂದು ಈಗಿನ ಸಮಕಾಲೀನತೆ ದೃಷ್ಟಿಯಿಂದ ಅದು ವ್ಯಾವಹಾರಿಕವಾಗಿ ಲಾಭದಾಯಕ ಅನಿಸದೇ ಇದ್ದರಿಂದ ಸುಮಾರು 10 ವರ್ಷಗಳಾದ ಮೇಲೆ ಆ ಗ್ರಂಥ ಮುದ್ರಣವನ್ನು ಬಂದ್ ಮಾಡಿ ಅವರು ಯಥಾ ಪ್ರಕಾರ ಗದಗಿನ ತ್ವರಿತ ಮುದ್ರಣ ಅಥವಾ ಮಣಿಪಾಲ್ ಪ್ರೆಸ್ನಿಂದ ತಮ್ಮ ಗ್ರಂಥಗಳ ಮುದ್ರಣವನ್ನು ನಿರ್ವಹಿಸ್ತಾ ಹೋದರು. ರಮಾಕಾಂತರಿಗೆ ಕಿಟ್ಲ್ ಕಾಲೇಜಿನ ಬೆಳಗಿನ ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರಿಂದ ಮಧ್ಯಾಹ್ನ ಹಾಗೂ ಸಂಜೆಯ ಸಮಯ ಮನೋಹರ ಗ್ರಂಥಮಾಲೆ ನಿರ್ವಹಣೆಗೆ, ಇತರ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಾಕಷ್ಟು ಸಮಯ ದೊರಕುತ್ತಿತ್ತು. ಆ ಅಳಿಲು ಸೇವೆಯನ್ನು ಗ್ರಂಥಮಾಲೆ ಘಟ್ಟದಲ್ಲಿ ತಾವು ತಮ್ಮ ಸ್ನೇಹಿತರೊಂದಿಗೆ, ನಾವು ಕೂಡ ಅವರೊಂದಿಗೆ ಕೈಗೂಡಿಸಿ ಒಂದು ರೀತಿಯ ಆತ್ಮತೃಪ್ತಿಯನ್ನು ಪಡಿತಾ ಇದ್ದೆವು. ಇದು ರಮಾಕಾಂತ್ ಜೋಶಿಯ ಇನ್ನೊಂದು ವ್ಯಕ್ತಿತ್ವ ಅಂದರೆ ಅವರ ಕ್ರಿಯಾಶೀಲ ವ್ಯಕ್ತಿತ್ವ ಅಥವಾ ಪಾದರಸಂತ ನಡಿಗೆ. ಎಂತಹ ಪ್ರಸಂಗದಲ್ಲಿಯೂ ಅವರು ಒಂದು 10 ನಿಮಿಷ ಕೂಡ್ತಿರಲಿಲ್ಲ. ಬಂದರೆಂದರೆ ಗ್ರಂಥಮಾಲೆ ಬಂದೊಡನೆ ಕಾಲೇಜಿನ ಕೆಲಸ ಮುಗಿದು ಬಂದ ಕೂಡಲೇ ಗ್ರಂಥಮಾಲೆ ಪುಸ್ತಕಗಳನ್ನು ನೋಡೋದು, ಅವುಗಳ ಪುಸ್ತಕ ಪ್ಯಾಕಿಂಗು ಅಥವಾ ಪೋಸ್ಟ್ ಮಾಡೋದು ಅಥವಾ ಪತ್ರ ವ್ಯವಹಾರ ಮಾಡೋದು. ಅದಾಗಲೇ JB ಅವ್ರ ನೇತೃತ್ವ ಇದ್ದರೂ ಕೂಡ ನಿತ್ಯದ ಪತ್ರ ವ್ಯವಹಾರ, ಲೆಕ್ಕಪತ್ರ, ಪುಸ್ತಕಗಳ ಜೋಡಣೆ ಅಥವಾ ಪೋಸ್ಟ್ ಮಾಡುವ ಜವಾಬ್ದಾರಿಯನ್ನು ಆಗಲೇ ಅವರು ಅನಧಿಕೃತವಾಗಿ ವಹಿಸಿಕೊಂಡು ಬಿಟ್ಟಿದ್ದರು. ಹೀಗಾಗಿ ಗ್ರಂಥಮಾಲೆಯೊಡನೆ ಕಿಟ್ಲ್ ಕಾಲೇಜಿನ ನಿರ್ವಹಣೆಯು ಕೂಡ ಅಲ್ಲಿಯೂ ಕೂಡ ತಾವು ತಮ್ಮ ಒಂದು ಸಾಂಸ್ಕೃತಿಕ ಬ್ಯಾಕ್ಗ್ರೌಂಡ್ ಅಥವಾ ಇಟ್ಟುಕೊಂಡು ಅಲ್ಲಿಯ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಇಂಬು ಕೊಡ್ತಾ ಇದ್ದರು. ಯಾಕಂದರೆ JB ಅವರಿಂದ, ಬೇಂದ್ರೆ ಅವರಿಂದ, ಗೋಕಾಕ್ ಅವರಿಂದ ಒಂದು ಮನ್ನಣೆ ಪಡೆದಂಥ ಮನೋಹರ ಗ್ರಂಥಮಾಲೆಗೆ ರಾಜ್ಯದಾದ್ಯಂತ ಸಾಂಸ್ಕೃತಿಕ ಒಂದು ಹಿರಿಮೆ ಮತ್ತು ಸಾಂಸ್ಕೃತಿಕ ಸಂಪರ್ಕ ಇತ್ತು. ಹೀಗಾಗಿ ಗಿರೀಶ್ ಕಾರ್ನಾಡ್, BV ಕಾರಂತ್ ಮತ್ತು UR ಅನಂತಮೂರ್ತಿ, ಯಶವಂತ್ ಚಿತ್ತಾಲ್, KV ಅಕ್ಷರ, ಗೋಪಾಲಕೃಷ್ಣ ಅಡಿಗರು ಮುಂತಾದ ಸಾಹಿತಿಗಳೆಲ್ಲರೂ ಧಾರವಾಡಕ್ಕೆ ಬಂದರೂ ತಮ್ಮ ಮೊದಲನೇ ಭೇಟಿ ಮನೋಹರ ಗ್ರಂಥಮಾಲೆಗೆ. ಅಂದರೆ ಇಲ್ಲಿಯ ಗ್ರಂಥಮಾಲೆಯೊಂದಿಗೆ ಅವರಿಗೆ ನಿಕಟ ಸಂಪರ್ಕ ಅಲ್ಲದೆ ಧಾರವಾಡ ಒಂದು ಸಾಹಿತ್ಯಿಕ ಸಾಂಸ್ಕೃತಿಕ ಕೇಂದ್ರ, ಆ ದೃಷ್ಟಿಯಿಂದ ಅವರು ಗ್ರಂಥಮಾಲೆಗೆ ಭೇಟಿ ಕೊಡ್ತಾ ಇದ್ದರು. ಅದಲ್ಲದೆ ಅನಂತರ ಇತ್ತೀಚೆಗೆ 20ರ ದಶಕದಲ್ಲಿ ಅಂದರೆ 2020, 2015ರಿಂದ ಇತ್ತಲಾಗ ಅವರು ತಮ್ಮ ಒಂದು ಶ್ರಮ ಸಾಫಲ್ಯದಿಂದ ತಮ್ಮ ಚಟುವಟಿಕೆಗಳಲ್ಲದೆ ಕಾಲೇಜಿನ ನೌಕರಿಯನ್ನು ಆಗಲೇ ಅವರು 2008ರಲ್ಲಿ ನಿವೃತ್ತಿ ಆದರು. ನಂತರ ಪೂರ್ಣ ಪ್ರಮಾಣದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಒಂದು ಬೆನ್ನೆಲುಬಾಗಿ ನಿಂತರು. ಅಂದರೆ ಮನೋಹರ ಗ್ರಂಥಮಾಲೆಯ ಜವಾಬ್ದಾರಿಯೊಂದಿಗೆ ಗಿರೀಶ್ ಕಾರ್ನಾಡ್ ಮತ್ತು ಕೀರ್ತಿನಾಥ್ ಕುರ್ತಕೋಟಿ ಮತ್ತು ಜನವೀರ್ ಕಣಿವಿ ಮುಂತಾದವರ ಸಂಪರ್ಕದಿಂದ ಗಿರೆಡ್ಡಿಯವರ ಒಂದು ಹಿರಿತನದಲ್ಲಿ ಧಾರವಾಡ ಸಾಹಿತ್ಯ ಸಂಭ್ರಮ ಅಂತ ಯಾವಾಗ 2013ರಲ್ಲಿ ಮಾಡಿದಾಗ ಅದರ ನೇತೃತ್ವವನ್ನು ಕೂಡ ಗಿರೀಶ್ ಅವರು, ಗಿರೆಡ್ಡಿಯವರು, ಕಣಿವಿಯವರು, ಆಮೂರವರು ಅವರು ಹಿರಿಯರಾಗಿ ಅದಕ್ಕೆ ಒಂದು ಉತ್ತಮ ಆಮೇಲೆ ಮನ್ನಣೆ ಸ್ಥಾನದಲ್ಲಿದ್ದರೂ ಕೂಡ ನಿತ್ಯದ ಕಾರ್ಯನಿರ್ವಹಣೆಯನ್ನು ಗಿರೆಡ್ಡಿಯವರು ಮತ್ತು ರಮಾಕಾಂತ್ ಜೋಶಿ ಅವರು ಮಾಡೋದನ್ನು ನಾವು ಕೂಡ ಅದನ್ನು ಕಣ್ಣಾರೆ ನೋಡಿದ್ದೇವೆ. ಅವರು ನನಗಿಂತ ಕಿರಿಯರು ಎಂಬ ವಿನೀತ ಭಾವವುಳ್ಳವರು, ವಯಸ್ಸಿಗಿಂತ ಎಲ್ಲರಿಗಿಂತ ಹಿರಿಯರು. ನಾವು ಅಲ್ಲಿ ಕೆಲಸ ಮಾಡುವ ಎಲ್ಲ ತರುಣರಂದರೆ ಅವ್ರಿಗಿಂತ ಕಡಿಮೆ ವಯಸ್ಸಿನವರೇ. ಆದರೆ ಈ ನಿತ್ಯದ ವ್ಯವಹಾರಗಳಲ್ಲಿ ಸಾಹಿತ್ಯ ಸಂಭ್ರಮದ ಚಟುವಟಿಕೆಗಳಲ್ಲಿ ಯಾವ ಹಮ್ಮು ಬಿಮ್ಮಿಲ್ಲದೆ ಪೋಸ್ಟ್ ಮಾಡೋದು ಹಿಡ್ಕೊಂಡು ಅಡ್ರೆಸ್ ಬರೆಯೋದು, ಅವರ ಸಾಹಿತ್ಯಗಳ ಸಂಪರ್ಕ ನಂಬರ್ ತೆಗೆದುಕೊಳ್ಳೋದು, ಫೋನ್ ನಂಬರ್ ರೆಕಾರ್ಡ್ ಮಾಡಿಕೊಳ್ಳೋದು, ಚಂದ ಹಣವನ್ನು ಅಥವಾ ಸದಸ್ಯರ ಹಣವನ್ನು ಸಂಗ್ರಹಿಸೋದು, ಅವನು ದಿನನಿತ್ಯದ ರೆಕಾರ್ಡ್ಗಳನ್ನು ಇಡೋದು ಮುಂತಾದ ಕಾರ್ಯಕ್ರಮಗಳಲ್ಲಿ ಅವರು ಎಲ್ಲರಿಗಿಂತ ಮುಂಚೂಣಿಯಾಗಿ ತಮ್ಮ ವಯಸ್ಸಿನ ಹಿರಿತನವನ್ನು ಲೆಕ್ಕಿಸದೆ ತರುಣರಂತೆ ಸದಾ ತರುಣರಾಗಿ ದುಡಿತಾ ಇದ್ದರು. ಅವರೊಂದು ನಮಗೆ ಪ್ರೇರಣೆ ನೀಡಿದ್ದಾರೆ. ಆ ಪ್ರೇರಣೆ ಕೂಡ ನಮಗೆ ಧಾರವಾಡ ಸಾಹಿತ್ಯ ಸಂಭ್ರಮ ಅಲ್ಲದೆ ಭಾರತೀಯ ವಿದ್ಯಾಭವನ, ಚಿತ್ರ ಫಿಲ್ಮ್ ಸೊಸೈಟಿ, ಧಾರವಾಡ ಕಲಾ ಕೇಂದ್ರ ಅಂತೇಳಿ 1978-79ರಲ್ಲಿ ಹೊಸದಾಗಿ ಇದು ಗಿರೀಶ್ ಕಾರ್ನಾಡ್ರ ಹಿರಿತನದಲ್ಲಿ ನಾವೊಂದು ಕಲಾ ನಿರ್ಮಾಣ ಸಂಸ್ಥೆಯನ್ನು ಮಾಡ್ಕೊಂಡಿದ್ವಿ. ಆವಾಗ ಅದರಲ್ಲಿ ಕೂಡ ಅವರು ಗಿರೀಶ್ ಕಾರ್ನಾಡ್ರ ಒಂದು ಸಂಪರ್ಕ ಸಾನ್ನಿಧ್ಯದಿಂದ ಸಂಪರ್ಕದ ಲಾಭ ಪಡೆದು ಆ ಕಲಾ ಕೇಂದ್ರದ ಚಟುವಟಿಕೆಗಳಿಗೆ ಅಂದರೆ ರಂಗ ಚಟುವಟಿಕೆ ಆಗಲಿ, ನೃತ್ಯ, ಸಂಗೀತ ಆಗಲಿ, ನನಗೆ ಹೇಳಬೇಕಂತಂದರೆ ಅಂತಾರಾಷ್ಟ್ರೀಯ ಮಟ್ಟದ ಅಮರೀಶ್ ಪುರಿ, ನಸೀರುದ್ದೀನ್ ಶಾ, ಆಮೇಲೆ BV ಕಾರಂತ್, ಸತ್ಯದೇವ್ ದುಬೆ ಮುಂತಾದ ಮಹಾದಿಗ್ಗಜರು ಇಲ್ಲಿಯ ಧಾರವಾಡಕ್ಕೆ ಬಂದು ಗಿರೀಶ್ ಕಾರ್ನಾಡ್ ಮತ್ತು ರಮಾಕಾಂತ್ ಜೋಶಿ ಅವರ ಒಂದು ಸಂಪರ್ಕ ಸಾಧ್ಯತೆಯಿಂದ ಅನೇಕ ಉತ್ತಮ ನಾಟಕಗಳನ್ನು ನೀಡಿ ಹೋಗಿದ್ದಾರೆ. ಅದಲ್ಲದೆ ಧಾರವಾಡ ಕಲಾ ಕೇಂದ್ರದ ಮೂಲಕ ಅಖಿಲ ಭಾರತ ಮಟ್ಟದ ಸಂಗೀತಗಾರರು ಮಲ್ಲಿಕಾರ್ಜುನ್ ಮನ್ಸೂರ್ ಅವರಾಗಲಿ, ಪರ್ವೀನ್ ಸುಲ್ತಾನ್, ಬಸವರಾಜ್ ರಾಜ್ಗುರು,
ಮತ್ತು ಇತರ ಅನೇಕ ನೃತ್ಯ ಕಲಾವಿದರು ಕೂಡ ಪದ್ಮಾ ಸುಬ್ರಹ್ಮಣ್ಯಂ ಮತ್ತು ಇನ್ನೂ ಹೆಸರು ನೆನಪುಗಳಿಲ್ಲ, ಮಾಯಾರಾವನ್ ಇವೆಲ್ಲ ಮುಂತಾದ ಮಹಾಪ್ರಭುತಿಗಳು. ಧಾರವಾಡ ಅಂದರೆ ಒಂದು ಸಂತೋಷ ಪಡುವಂಥ ಕಾಲ ಆಗಿನ ಕಾಲದಲ್ಲಿತ್ತು. ಇದಕ್ಕೆ ರಮಾಕಾಂತ್ ಜೋಶಿಯವರ ಶ್ರಮ, ಅವರ ಹಿನ್ನೆಲೆಯ ಕೊಡುಗೆ, ನಮ್ಮೆಲ್ಲರ ಒಂದು ಅವರ ಪ್ರೇರಣೆಯಿಂದಲೇ ನಾವು ಕೂಡ ಅದರಲ್ಲಿ ಕೈಗೂಡಿಸ್ತಾ ಇದ್ದೆವು. ಆ 50 ವರ್ಷಗಳ ಸುಮಧುರ ಬಾಂಧವ್ಯ ಈ ಕಡೆಯ ವರ್ಷ ಅಂದರೆ ಈ ವರ್ಷದ ಹಿಂದೆ ಅವರು ನಮ್ಮನ್ನು ಅಗಲಿದಾಗ ಆ ನೋವನ್ನು ಇನ್ನೂ ನಾವು ತಡೆದುಕೊಳ್ತಾ ಇದ್ದೇವೆ. ಆದರೂ ಅವರು ನಮ್ಮಿಂದ ಅಗಲಿದರೂ ಕೂಡ ಅವರ ಒಂದು ಪ್ರೇರಣೆ, ಅವರ ಒಂದು ಶ್ರಮ ಸಾಫಲ್ಯದ ಪ್ರತೀಕವಾಗಿ ಮನೋರ್ಗಂತ ಮಾಲೆ ಅವರಷ್ಟೇ ಯಶಸ್ವಿಯಾಗಿ, ಅವರಷ್ಟೇ ಒಂದು ಎಫಿಷಿಯನ್ಸ್ ಆಗಿ ಉತ್ತೇಜಿತರಾಗಿ ಅವರ ಮಗ ಅಂದರೆ 3ನೇ ತಲೆಮಾರಿನ ಸಮೀರ್ ಜೋಶಿ ಕೂಡ ಅದೇ ಹಾದಿಯಲ್ಲಿ ಮುನ್ನುಗ್ತಾ ಇದ್ದಾನೆ. ಇದೊಂದು ಧಾರವಾಡಕ್ಕೆ ಒಂದು ಉತ್ತಮ ಒಂದು ಕಿರೀಟಪ್ರಾಯವಾದ ಸಂಸ್ಥೆ. ಆ ಸಂಸ್ಥೆಯ ಮೂಲಕ ರಮಾಕಾಂತ್ ಜೋಶಿಯವರ ಸ್ನೇಹ ಸೌಲಭ್ಯ, ಸ್ನೇಹ ಸೌರಭ ನನಗೆ ದೊರಕಿದ್ದು ನನ್ನ ಪೂರ್ವಜನ್ಮ ಸುಕೃತ ಎಂದು ಭಾವಿಸುತ್ತಾ ಅವರಿಗೆ ನನ್ನ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಎಲ್ಲರಿಗೂ ಶುಭ ಸಂಜೆ.